ಅಮ್ಮ ಬಸವಂತಪ್ಪ ಒಂದಿಟ್ಟು ಹೊರಗಡೆ ಬಾರಪ್ಪ, ಜಾತ್ರೆ ಮಂದಿ ನೋಡಕಂತ. ಬನ್ನಿ ಸರ್, ತಾವೇ ಯಾರೆಂಬುದು ಗೊತ್ತಾಗಲಿಲ್ಲ. ನಾ ಊರು ಶ್ರೀಮಂತ ಕಾರ್ಕೂನು ಚಂದ್ರು ಅಂತ್ರಿ. ಓಹೋ, ಸಾವುಕಾರ ರಣದೇವರ ಕಾರ್ಕೊಂಡ್ರಿ ನೀವು. ಬನ್ನಿ ಕುಳಿತುಕೊಳ್ಳಿ. ಕುಳಿತು ನಿಂತು ಮಾತಾಡಕ್ ನನ್ಗ ಸೌಡಿಲ್ ಸಾವುಕಾರ. ನಮ್ಮ ಸಾವುಕಾರ ಸಾಲ ತಗೊಂಡೆಲ್ಲ ಬಡ ಅದ್ರ ಏನು ಗಂಟು ಪಡ್ಡಿ ಕೂಡಿಸಿ ಕೊಟ್ಟು ಬಿಡಪ್ಪ. ಹೋಲಿ ಬಂಜ್ ಆದ್ರೆ ಯಾಕ ಕರ್ಮಾರಿ ಕಟ್ಕೊಂತಿ? ತಾವು ಇಲ್ಲಿಗೆ ಬಂದ ಕಾರಣ ಏನು ಅಂತ ಕೇಳಬಹುದೇ? ನೀವು ನಮ್ಮ ಸಾವುಕಾರ ಇಡ್ತೇವಂಗ್ರ ಬೀಜ ಗೊಬ್ಬರಕ್ಕಂತ ಸಾಲ ತಗೊಂಡಿದ್ರ, ಅದಕ್ಕೆ ಸಾಲ ವಸೂಲಿ ಮಾಡಕಂತ ನಮ್ಮ ಸಾವುಕಾರ ನಿಮ್ಮಂತೇಳಿ ಕೊಟ್ಟು ಕಳ್ಸ್ಯಾರ ನೋಡ್ರಿ. ಈ ಸಲ ಬಂದ ಗೋವಿನ ಚೋಳದ ಪೈರಿಯಲ್ಲಿ ನಿಮ್ಮ ಅಡತಿ ಅಂಗಡಿಯ ಸಾಲವನ್ನು ಕೊಡಬೇಕಂತ ಮಾಡಿದ್ದೆ. ಆದರೆ ಯಾರೋ ಆಗದವರು ಬೆಳೆಯನ್ನು ಸುಟ್ಟು ಹಾಕಿದ್ದಾರಪ್ಪ, ಸುಟ್ಟು ಹಾಕಿದ್ದಾರೆ. ಚಂದ್ರು, ಸ್ವಲ್ಪ ಕಾಲಾವಕಾಶ ಕೊಡು. ಹೇಗಾದರೂ ಮಾಡಿ ನಿಮ್ಮ ಸಾಲವನ್ನು ತೀರಿಸುತ್ತೇನೆ. ನೋಡು ಬಸವಂತ, ನಿನ್ನ ಹಾಳು ಪುರಾಣ ನಮಗೆ ಬೇಕಾಗಿಲ್ಲ. ನಮ್ಮ ಸಾವುಕಾರ ಈಗ ನಿನ್ನಂತೇಳಿ ಕೊಟ್ಟು ಕಳ್ಸ್ಯಾರ. ಬೇಕಾಗಿ ನಮ್ಗೆ ಪೊಲೀಸರು ಸತ್ತಾಗರ ಕೊಟ್ಟು ಕಳ್ಸ್ಯಾರ, ಒದ್ದು ವಸೂಲಿ ಮಾಡ್ಕೊಂಬ ಅಂತ. ದಿಢೀರಂತ ಈ ರೀತಿ ಬಂದು ಹಣ ಕೊಡು ಅಂತ ಕೇಳಿದ್ರೆ ಎಲ್ಲಿಂದ ಕೊಡಬೇಕು ಚಂದ್ರಣ್ಣ? ನೀವು ತಿಳುವಳಿಕೆ ಇದ್ದವರು, ನಮ್ಮ ಪರಿಸ್ಥಿತಿಯನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನೀವೇ ಈ ರೀತಿ ಹಠ ಹಿಡ್ಕೊಂಡು ಕೂತ್ರೆ ನಮ್ಮಂತ ಕಡು ಬಡವರ ಪಾಡೇನು ನೀವೇ ಹೇಳಿ. ನಿನ್ನ ಕನಿಕರ ಮಾತು ನಮಗೆ ಬೇಕಾಗಿಲ್ರಿ. ಸುಮ್ಮ ಸರಳ ಬಂದ್ ಜಾತ್ರಾಗ ಮನಿ ಕೀಲಿ ಹಾಕ್ಸೋಬೇಡ್ರಿ. ಸರಳ ರೊಕ್ಕ ಕೊಡ್ರಿ ನಮ್ಮ ಮಾಲಕಗ. ಗೂಳಿ ಬಿದ್ದಾಗ ಆಳಿಗೆಂದೇ ಕಲ್ಲು ಹೋಗದಂತೆ ಹೋಗದು. ಈ ಕಾಲಚಕ್ರಕ್ಕೆ ಸುಲುಕಿದ ಈ ಬಹಳ ಬಸವಂತಪ್ಪನನ್ನು ತುಳಿಯಬೇಡಿರಪ್ಪ, ತುಳಿಯಬೇಡಿರಿ. ಸ್ವಲ್ಪ ಟೈಮ್ ಕೊಡಿ. ಇನ್ನೊಂದು ತಿಂಗಳದೊಳಗೆ ನಿಮ್ಮ ಹಣ ಎಲ್ಲ ಕೊಟ್ಟು ಬಿಡುತ್ತೇನೆ. ನೋಡು ಬಸವಂತಪ್ಪ, ಕರುಣೆ ತೋರಾಕ ಹಣ ನಂದಲ್ಲ. ನಮ್ಮ ಮಾಲಕರು ಏನಿದ್ರು ಕಡಿಕ್ ಮನೆಯರ ಬರ್ಸ್ಕೊಬ ಅಂತೇಳಿ ಕೊಟ್ಟು ಕಳ್ಸ್ಯಾರ ನಮ್ಮನೀಗ. ಬಸವಂತಪ್ಪ, ಮನೆ ಆದ್ರೂ ಬರೆದು ಕೊಡು. ಈಗ ಪಂಚಾಯತ್ರಾಗ ನಾವೇನ್ ಮಾಡೋರು? ನಮ್ಮನ್ನ ಒತ್ತವರ್ಗ ಹಾಕ್ತಾರ ನಮ್ಮ ಮಾಲಕರೀಗ. ಮನೆ ಬರೆದು ಕೊಡು ಅಂತ ದಯವಿಟ್ಟು ಹೇಳಬೇಡ. ಇನ್ನೊಂದು ತಿಂಗಳಲ್ಲಿ ನಿಮ್ಮ ಸಾಲವನ್ನು ಕೊಡುತ್ತೇನೆ. ಸ್ವಲ್ಪ ಕಾಲಾವಕಾಶ ಕೊಡಿ. ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಅಲ್ರಿ, ವಯಸ್ಸಿನ ನಂಬಿಕೆ ಹಿರಿಯರ್ರಿ, ನಮ್ಮ ಕಾಲಿಗೆ ನೀವು ಯಾಕೆ ಬೀಳ್ತೀರಿ ಸಾವುಕಾರ? ನಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೋರಿ. ನಮ್ಮ ಸಾವುಕಾರ ಈಗ ಮನೆಗೆ ಹೋಗಿ ರೊಕ್ಕ ತಗೊಂಡ್ ಹೋಗ್ಲಿಕ್ಕೆ ನಮ್ಮನ್ನು ಒತ್ತುವರೆಗೆ ಹಾಕ್ತಾನ. ನೋಡು ಬಸವಂತ, ಆ ರಣದೇವನ ಹಣ ಕೊಡು. ಇಲ್ಲ ಅಂದ್ರೆ ನಿನ್ನ ಮನೆಯನ್ನು ಬರೆದು ಕೊಡು. ಮನೆಯಲ್ಲಿ ತಿನ್ನೋದಕ್ಕೆ ಹಿಡಿಯ ಅಕ್ಕಿ ಕೂಡ ಇಲ್ಲ ಅಂತ ನಾವು ವಿಚಾರ ಮಾಡುವಾಗ ಬಂದ ರೀತಿ ಹಣ ಕೊಡು ಅಂತ ಕೇಳಿದ್ರೆ ಎಲ್ಲಿಂದ ಕೊಡೋದು? ಸ್ವಲ್ಪ ಕಾಲಾವಕಾಶ ಮಾಡಿಕೊಡಿ. ಆದಷ್ಟು ಬೇಗ ನಿಮ್ಮ ಹಣವನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ ನಾವು. ಹಣ ಕೊಡದಿದ್ದರೆ ಮನೆ ಬರೆದು ಕೊಟ್ಟು ಎಲ್ಲಿಯಾದರೂ ಗುಡಿಯ ಗುಂಡಾರಲ್ಲಿ ಹೋಗಿ ಬದುಕೊಳ್ಳಿ. ಸಾಹೇಬ್ರೆ, ಗುಡಿ ಗುಂಡಾರದಾಗ ವಾಸ ಮಾಡುವುದು ನಮಗೆ ನಿಮ್ಮಿಂದ ಕಲಿಯಬೇಕಾಗಿಲ್ಲ. ಅದೆಲ್ಲ ನಮಗೆ ಗೊತ್ತಿದ್ದ ವಿಷಯ. ಪೊಲೀಸ್ ಅಧಿಕಾರಿ ಆದ ನಮಗೆ ಸೊಕ್ಕಿನಿಂದ ಮಾತನಾಡ್ತೇವೆ. ದಯವಿಟ್ಟು ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೀನಿ, ನನ್ನ ಗಂಡನನ್ನು ಮಾತ್ರ ಹೊಡೆಯಬೇಡಿ ನೀವು.
ಹಾಗಾದರೆ ಮನೆ ಬರೆದುಕೊಡು ಹೇಳು ನಿನ್ನ ಗಂಡನಿಗೆ. ಸ್ವಾಮಿ, ಅವರು ನಮ್ಮನ್ನ ಏನ್ ಕೇಳ್ತಾ ಇದ್ದಾರೆ? ಮನೆ ಬರೆದು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಈ ಜೀವ ಎಲ್ಲಿಯಾದ್ರೂ ಬದುಕಿತ್ತು ಅಂದ್ರೆ ಕೂಲಿ ನಾಲಿ ಮಾಡಿ ಇಂಥ 10 ಮನೆಯನ್ನು ಕಟ್ಟಿಸ್ಕೋಬಹುದು. ಆದ್ರೆ ಅವ್ರ ಕೈಯಿಂದ ಹೀನವಾಗಿ ನೀವು ಮಾತಾಡ್ಸ್ಕೊಳ್ಳೋದು ನನ್ನ ಕೈಯಿಂದ ಸಹಿಸ್ಕೊಳ್ಳಲು ಆಗ್ತಾ ಇಲ್ಲ. ಈ ಮನೆಯನ್ನು ಬರೆದು ಕೊಟ್ಬಿಡಿ ಸ್ವಾಮಿ, ನಾವ್ ಎಲ್ಲಿಯಾದ್ರೂ ಬದುಕೋಣ.